ನಮಸ್ಕಾರ ಸಮಸ್ತ ನಾಡಿನ ಸಾರಿಗೆ ನೌಕರ ಬಂಧುಗಳೇ, ಇವತ್ತೇನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ಒಕ್ಕೂಟ ಕಳೆದ 8ನೇ ತಾರೀಕು ಚಿತ್ರದುರ್ಗದಿಂದ ಪಾದಯಾತ್ರೆಯೊಂದಿಗೆ ಬೆಂಗಳೂರು ತಲುಪಬೇಕಾಗಿತ್ತು. ಇವತ್ತು ಬೆಂಗಳೂರು ತಲುಪಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ಕೆಲವು ಮನವಿ ಪತ್ರಗಳನ್ನು ಕೂಡ ಕೊಡಲಾಗಿತ್ತು. ಆದರೆ ಮನವಿ ಪತ್ರವನ್ನು ತಿರಸ್ಕಾರ ಮಾಡಿ ನಮಗೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿ ಇವತ್ತು ಹೋರಾಟದಲ್ಲಿ ಭಾಗವಹಿಸಿರುವಂಥ ನಿಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರನ್ನು, ಪೊಲೀಸ್ ಇಲಾಖೆಯನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ರಾಜ್ಯದ ಸಕಲ ನೌಕರ ವೃಂದ ನೀವೆಲ್ಲ ಈ ಒಂದು ಹೋರಾಟಕ್ಕೆ ನಾವೀಗಾಗಲೇ ಕರೆ ಕೊಟ್ಟಿರೋ ಪ್ರಕಾರ ಯಾರಿಗೂ ಕೂಡ ಸಂಸ್ಥೆಗೆ ಆರ್ಥಿಕವಾಗಿ ಯಾವುದೇ ಹಾನಿ ಮಾಡಿಲ್ಲ, ದೈನಂದಿನ ಕಾರ್ಯಾಚರಣೆಗೆ ಅಡೆತಡೆ ಮಾಡಿಲ್ಲ. ಸಾಂಕೇತಿಕವಾಗಿ ಹೋರಾಟ ಹಮ್ಮಿಕೊಂಡ್ರೂ ಸಹ ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಾವು ಕಳೆದ 10 ವರ್ಷಗಳಿಂದ ಏನು ನರಳಾಡ್ತಾ ಇದ್ದೀವಿ, ಇದೇ ನರಳಾಟದಲ್ಲಿ ಜೀವನ ಮುನ್ನಡೆಸಬೇಕಾಗುತ್ತೆ. ಈಗ ಇನ್ನೇನು ಇನ್ನು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೆಲ್ಲ ಫೀಸ್ಗಳು ಕಟ್ಟಬೇಕಾಗಿದೆ. 38 ತಿಂಗಳು ಹಿಂಬಾಕಿ ಕೊಟ್ಟಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿರುವಂಥ ಏನು ಸರ್ಕಾರಿ ನೌಕರಿಗಿರುವಂಥ ಸರಿಸಮಾನ ವೇತನ ಕೊಡ್ತೀವಿ ಅಂತ ಹೇಳಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರ ಮಾತಿಗೆ ತಪ್ಪುತ್ತಾ ಇದೆ, ವಿಳಂಬ ನೀತಿ ಅನುಸರಿಸ್ತಾ ಇದೆ. ಹೀಗಾಗಿ ನೀವು ಏನೇ ಮಾಡಿದ್ರು ಸರಿ, ನಮ್ಮ ಬೇಡಿಕೆ, ನಮ್ಮ ಪಟ್ಟು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನಮ್ಮ ಹಕ್ಕು. ಮತ್ತು 38 ತಿಂಗಳ ಹಿಂಬಾಕಿ ಏನಿದೆ, ನಾವು ದುಡಿದಿರುವಂಥ ನಮ್ಮ ಬೆವರಿನ ಹನಿ ಸ್ವಾಮಿ, ಅದನ್ನು ಇಟ್ಕೊಂಡು ಏನು ಮಾಡ್ತೀರಿ? ಕೊಡಿ, ನಾವು ದುಡಿದಿರುವಂಥ ಸಂಬಳ ನಮ್ಗೆ ಕೊಡಿ. ಅದು ಕೊಡೋದಕ್ಕೆ ಯಾಕೆ ಮಿನಮಿಸೆ ಎಣಿಸ್ತಾ ಇದ್ದೀರಿ? ಹೀಗಾಗಿ ಸಮಸ್ತ ನಾಡಿನ ಸಾರಿಗೆ ನೌಕರ ಬಂಧುಗಳೇ, ತಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ. ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಮಗೆ ರಾಜ್ಯದ ಪೊಲೀಸ್ ಇಲಾಖೆ ಅವ್ರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ, ಮಾಧ್ಯಮ ಮಿತ್ರರ ಮೇಲೂ ಕೂಡ ಗೌರವ ಇದೆ. ಅವರು ಎಲ್ಲೇ ಕರ್ಕೊಂಡು ಹೋಗಿಬಿಟ್ರೂ ಸಹ ನಮ್ಮ ಹೋರಾಟ ಅಲ್ಲಿಂದ ನಿರಂತರವಾಗಿರ್ತದೆ. ಹೀಗಾಗಿ ಯಾರೂ ಕೂಡ ಎದೆಗುಂದಬೇಕಾಗಿಲ್ಲ. ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಒಂದು ತಮ್ಮ ದೈನಂದಿನ ಕಾರ್ಯಾಚರಣೆಗೆ ಅಡೆತಡೆ ಆಗದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ. ಜಯರಾಮ್ ರಾಠೋಡ್, ಕಲಬುರಗಿಯಿಂದ.